ನಾನು ಪ್ರಚಾರದಲ್ಲಿ ಹೇಳಿದ್ದೆ, ನಾನು ತಂದೆ ತಾಯಿ ಇಲ್ಲದೆ ಇರೋ ಹುಡುಗ ಆಸ್ಪತ್ರೆಗೆ ಸೂಕ್ತ ಸಮಯಕ್ಕೆ ರೀಚ್ ಆಗೋಕ್ಕಾಗದೆ ನಾನು ತಂದೆ ತಾಯಿ ಕಳ್ಕೊಂಡೆ. ಹಂಗೆ ಯಾರಿಗೂ ಆಗಬಾರ್ದು, ದಯವಿಟ್ಟು ನನ್ನನ್ನು ಆಶೀರ್ವದಿಸಿ ನಿಮ್ಮ ಜೀವನ ಕಾಪಾಡ್ತೀನಿ ಅಂತ. ಅದಾದಮೇಲೆ ನಾನು 5 ಆ್ಯಂಬುಲೆನ್ಸ್ ಹಾಕಿದೆ. ನಂತರ ಡಿಮ್ಯಾಂಡ್ ಜಾಸ್ತಿ ಆಯಿತು, ಅದು 10 ಆ್ಯಂಬುಲೆನ್ಸ್ ಆಯಿತು. ಒಂದರಲ್ಲಿ ವೆಂಟಿಲೇಟರ್ ಇದೆ, 24/7 ಇದು ಆಪ್ರೇಟ್ ಆಗುತ್ತೆ. ಮತ್ತು ಇದು ಹೆಂಗೆ ಸಿಸ್ಟಮ್, ಹೆಂಗೆ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ ಅಂದರೆ, ಡೇ ಟೈಮಲ್ಲಿ ಏನಾದರೂ ಸಮಸ್ಯೆ ಆದಾಗ ಜನಕ್ಕೆ ಕನೆಕ್ಟಿವಿಟಿ ಇರುತ್ತೆ. ಬಟ್ ಲೇಟ್ ನೈಟ್ ಸಮಸ್ಯೆ ಆದಾಗ ಕಾಲ್ ಸೆಂಟ್ರಿಗೆ ನೈಟ್ ಶಿಫ್ಟಲ್ಲಿ ಇಬ್ಬರು ವರ್ಕ್ ಮಾಡ್ತಾರೆ ಬ್ಯಾಂಗ್ಳೂರು ಆಫೀಸಲ್ಲಿ. ನೀವು ಎಷ್ಟೊತ್ತಿನಲ್ಲಿ ಬೇಕಾದರೂ ಫೋನ್ ಮಾಡಿ, ಅವ್ರು ಲಿಫ್ಟ್ ಮಾಡಿ ನಮ್ಮ ಡ್ರೈವರ್ಸ್ಗೆ. ಒಂದು ಮಾತಿದೆ, ಜಗವೆಲ್ಲ ಮಲಗಿರೋದು ಅಮ್ಮ ಆ್ಯಂಬುಲೆನ್ಸ್ ಎದ್ದಿರುತ್ತದೆ ಅಂತ. ಪ್ರಪಂಚ ಮಲಗಿದ್ರು ನಮ್ಮ ಅಮ್ಮ ಆ್ಯಂಬುಲೆನ್ಸ್ ಎದ್ದಿರುತ್ತೆ, ಡ್ರೈವರ್ಸ್ ಎದ್ದಿರ್ತಾರೆ. ಇಷ್ಟು ಜನ ಡ್ರೈವರ್ಸು ಚಿಕ್ಕಬಳ್ಳಾಪುರದ ನನ್ನ ಗೃಹ ಕಚೇರಿ ಏನಿದೆ ಅಲ್ಲಿ ಉಳ್ಕೊತಾರೆ, ವೆಹಿಕಲ್ಸ್ ಎದ್ದಿರುತ್ತೆ. ಮತ್ತು ನಾನು ನಂದಿ ಹತ್ರ ಒಂದು ಹಾಕಿದ್ದೀನಿ, ಆ ಕಡೆ ಪೆರೇಸಂದ್ರದ ಹತ್ರ ಒಂದು ಇಟ್ಟಿರ್ತೀನಿ, ಈ ಕಡೆ ಮಂಚನಬೆಲೆ ಟೌನು ಈ ಕಡೆ ಇರುತ್ತೆ. ನೀವು ಸಪೋಸ್ ಈಗ ಯಾವುದೋ ಒಂದು ಪೆರೇಸಂದ್ರದ ನಿಯರ್ ಹಳ್ಳಿಯಲ್ಲಿ ಸಮಸ್ಯೆ ಆದರೆ ಒಂದು 8 ರಿಂದ 12 ನಿಮಿಷದಲ್ಲಿ ನಾವು ರೀಚ್ ಆಗ್ತೀವಿ. ನೀವು ಬೇಕಾದ್ರೆ ರಿವ್ಯೂಸ್ ತೊಗೊಳ್ಳಿ, ಮ್ಯಾಕ್ಸಿಮಮ್ 15 ನಿಮಿಷ ನಾವು ಯಾವತ್ತೂ ದಾಟಿಲ್ಲ. ಮತ್ತು ಅವ್ರನ್ನ ಇವರು ಬೇಸಿಕ್ ಏಡ್ ಎಲ್ಲಿ ಕರ್ಕೊಂಡು ಹೋಗಬೇಕು ಏನು, ಈ ಡಿಸಿಷನ್ನು ಭಾಳ ಮುಖ್ಯ. ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ನ ಫಸ್ಟ್ ಇಲ್ಲಿ ಕರ್ಕೊಂಬಂದು ಒಪಿನಿಯನ್ ತೊಗೊಂಡು ಈ ಥರ 2,000ಕ್ಕೂ ಹೆಚ್ಚು ಜನನ ಕಾಪಾಡಿದ್ದೀವಿ ಅನ್ನೋ ಇದಿದೆ. ಮತ್ತು ಭಾಳಷ್ಟು ಜನ ಕೆಲವು ಪಾಯ್ಸನ್ ಕೇಸಸ್ ಮೊನ್ನೆ ಒಂದಾಯಿತು. ಒಂದು ಮಗು ಅಲ್ಯೂಮಿನಿಯಂ ಫಾಸ್ಫೇಟ್ ತೊಗೊಂಡ್ಬಿಟ್ಟಿತ್ತು, ಪಲ್ಸ್ ಎಲ್ಲ ಬಿದ್ದೋಗಿತ್ತು, ಯಾವುದೇ ಕಾರಣಕ್ಕೆ ಬದುಕಲ್ಲ ಅನ್ನೋ ಪರಿಸ್ಥಿತಿ. ನಮ್ಮ ಹುಡುಗರು 10 ನಿಮಿಷಕ್ಕೆ ಹೋಗಿ, ಬಟ್ ಎಲ್ಲಿಗೆ ಎತ್ಕೊಂಡು ಹೋಗೋದು? ಇಮಿಡಿಯೇಟಾಗಿ ಬೋರಿಂಗಲ್ಲಿ ಡಾಕ್ಟರ್ಗಳನ್ನ ಮಾತಾಡಿ, ರಾತ್ರಿ ಡಾಕ್ಟರ್ಸ್ ಎಲ್ಲ ಬಂದು ಆ ಮಗು ಈಗ ಕಂಡೀಷನ್ ಸ್ಟೇಬಲ್ ಆಗಿದೆ. ರಾಮಪಟ್ಟಣದಲ್ಲಿ ಒಬ್ಬ ಹುಡುಗನ ರಾಡ್ ಈ ಕಡೆ ದುರಿ ಆ ಕಡೆ ಬಂತು, ಆ ಹುಡುಗನಿಗೆ ರಾತ್ರಿ 2 ಗಂಟೆಯಲ್ಲಿ ಆಪ್ರೇಷನ್ ಮಾಡಿಸಿದ್ವಿ. ಇದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗತ್ತೆ. ಮತ್ತು ಅಮ್ಮ ಆ್ಯಂಬುಲೆನ್ಸಲ್ಲಿ ನಮ್ಮ ಹುಡುಗರು ಯಾರೇ ಆಗಲಿ ಟಿಪ್ಸ್ ತೊಗೊಳ್ಳಲ್ಲ, ಅವ್ರು ಪ್ರೀತಿಯಿಂದ ಕೊಟ್ಟರು ನಮ್ಮ ಹುಡುಗರು ದುಡ್ಡು ಮುಟ್ಟಲ್ಲ. ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಈ ಆ್ಯಂಬುಲೆನ್ಸ್ ವಿಶೇಷ ಏನು ಅಂದರೆ, ಬೇರೆ ಕಡೆ ಏನು ಮಾಡ್ತಾರೆ ಸರ್, ಒಂದು ಆ್ಯಂಬುಲೆನ್ಸ್ ತೊಗೊಂಡು ಗೌರ್ಮೆಂಟಿಗೆ ಕೊಟ್ಟುಬಿಡ್ತಾರೆ. ಈ ಆ್ಯಂಬುಲೆನ್ಸ್ ಹಂಗಲ್ಲ, ಡ್ರೈವರ್ ಸ್ಯಾಲ್ರಿ ನಂದು, ಊಟ ತಿಂಡಿ ನಂದು, ಅದಕ್ಕೆ ಡೀಸೆಲ್ ನಂದು, ಮೇಂಟೆನೆನ್ಸ್ ನಂದು, ಖರ್ಚು. ಸ್ಟಾರ್ಟಿಂಗಲ್ಲಿ ನಾನು 2-3 ಲಕ್ಷ ಖರ್ಚು ಬರುತ್ತೆ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಅದು ಇವತ್ತು 10 ಲಕ್ಷ ದಾಟ್ತಿದೆ ತಿಂಗಳಲ್ಲಿ. ಆದರೂ ನನ್ನ ದುಡಿಮೆನೆಲ್ಲ ಅದಕ್ಕೆ ಖರ್ಚು ಮಾಡ್ತಿದ್ದೀನಿ. ನಂತರ ನಾನು ನನ್ನ ತಾಯಂದ್ರಿಗೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅರ್ಶಿನ ಕುಂಕುಮ ಕೊಡಿದೆ. ಈಗ ದೀಪಾವಳಿಗೆ 20,000 ಮಕ್ಕಳಿಗೆ ಬಟ್ಟೆ ಕೊಡ್ತಿದ್ದೀನಿ. SSLC ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ. ಇದು ನಿರಂತರವಾಗಿ ಮುಂದುವರಿಯುತ್ತೆ. ಇದೇನೋ ಆಗಕ್ಕಲ್ಲ, ಮೊನ್ನೆ ಆಗಿರೋದಕ್ಕೆ. ಆಂಬುಲೆನ್ಸ್ ಯಾಕೆ ಮಾಡಿದ್ವಿ ಸರ್? ಯಾರ ಹೆಸರಲ್ಲಿ ಮಾಡಿದ್ವಿ? ನನ್ನ ತಾಯಿ ಹೆಸರು ಮಂಜುಳಾ ಅಂತ. ನಮ್ಮಮ್ಮ ಹೆಸರಲ್ಲೊಂದಿಗೆ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀನಿ. ಆ ಮೆಡಿಕಲ್ ಕಾಲೇಜಿಗೆ ಒಂದು ವಿಶೇಷತೆ ಇದೆ, ಅನೌನ್ಸ್ ಮಾಡ್ತೀನಿ ಪರ್ಮಿಷನ್ ಬಂದಮೇಲೆ. ಮಂಜುಳಾ ಅಂತ ನನ್ನ ತಾಯಿ, ಅವ್ರ ಹೆಸರಲ್ಲಿ ಮಾಡ್ತೀನಿ. ನಾನು ಚುನಾವಣೆಗಿಂತ ಮುಂಚೆ ಭಾಳಷ್ಟು ಜನ ಟೀಕ್ಸಿದ್ರು, ಪ್ರದೀಪ್ ಅವರೇ ನಿಮ್ಮ ತಂದೆ ತಾಯಿ ಹಾಸ್ಪಿಟ್ಲಲ್ಲಿ ತೀರೋದ್ರ, ದಾರಿ ಮಧ್ಯೆ ತೀರೋದ್ರ ಅಂತ. ಅಂಥವ್ರಿಗೆಲ್ಲ ಉತ್ತರ ಕೊಡಬೇಕು. ನಾನು 100 ಜೀವಗಳನ್ನ ನಾನು ಇವತ್ತು ಹೇಳ್ತೀನಿ, ನಾನು ಎಷ್ಟು ಜನ ಜೀವಗಳನ್ನ ಕಾಪಾಡಿದ್ದೀನಿ ಅಂತ ಲಿಸ್ಟ್ ಪಬ್ಲಿಷ್ ಮಾಡ್ತೀನಿ. ಯಾಕಂದರೆ ಪೇಷಂಟ್ಸ್ ಡೀಟೇಲ್ಸ್ ಐಡೆಂಟಿಟಿ ಇರೋದ್ರಿಂದ ನಾನು ಅವ್ರ ಒಪ್ಪಿಗೆ ತೊಗೊಂಡೆ ಪಬ್ಲಿಷ್ ಮಾಡ್ತೀನಿ. ಬಟ್ ನಾನು ಎಷ್ಟು ಜನ ಯಾವ್ಯಾವ ಕಾರಣಕ್ಕೆ ಅನ್ನೋದು ನನ್ನ ಡೀಟೇಲ್ಸ್ ಶೇರ್ ಮಾಡ್ತೀನಿ.